ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು B.Ed ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ VSKUB ಕ್ವಶನ್ ಪೇಪರ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. B.Ed ಫಸ್ಟ್ ಸೆಮಿಸ್ಟರ್ ಡಿಗ್ರಿ ಎಕ್ಸಾಮಿನೇಷನ್ ಜುಲೈ 2024. ಫಸ್ಟ್ ಕ್ವಶನ್ ಪೇಪರ್ ಚೈಲ್ಡ್ಹುಡ್ ಆ್ಯಂಡ್ ಅಡಲ್ಸೆನ್ಸ್, ಬಾಲ್ಯಾವಸ್ಥೆ ಮತ್ತು ತಾರುಣ್ಯಾವಸ್ಥೆ. ಟೈಮಿಂಗ್ 3 hours ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 80 marks. ಸೆಕ್ಷನ್ ಎ, ವಿಭಾಗ ಎ. ಫಸ್ಟ್ ಕ್ವಶನ್, ಆನ್ಸರ್ ಎನಿ 4 ಆಫ್ ದ ಫಾಲೋವಿಂಗ್ ಕ್ವಶನ್ ಇನ್ ಅಬೌಟ್ 3 pages ಈಚ್. ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಬೇಕಾದ 4ಕ್ಕೆ ತಲಾ 3 ಪುಟದಷ್ಟು ಉತ್ತರಿಸಿರಿ. ಫಸ್ಟ್ ಕ್ವಶನ್, ಡಿಫೈನ್ ಸೈಕಾಲಜಿ ಆ್ಯಂಡ್ ಎಕ್ಸ್ಪ್ಲೇನ್ ವೇರಿಯಸ್ ಬ್ರಾಂಚಸ್ ಆಫ್ ಸೈಕಾಲಜಿ. ಮನೋವಿಜ್ಞಾನವನ್ನು ವ್ಯಾಖ್ಯಾನಿಸಿ, ಮನೋವಿಜ್ಞಾನದ ವಿವಿಧ ಶಾಖೆಗಳನ್ನು ವಿವರಿಸಿರಿ. ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ದ ಎಕ್ಸ್ಪೆರಿಮೆಂಟಲ್ ಮೆಥಡ್ ಇನ್ ಡೀಟೇಲ್ ವಿತ್ ಇಟ್ಸ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಪ್ರಾಯೋಗಿಕ ವಿಧಾನವನ್ನು ಅದರ ಗುಣಗಳು ಮತ್ತು ಅವಗುಣಗಳೊಂದಿಗೆ ಸವಿವರವಾಗಿ ವಿವರಿಸಿರಿ. ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ಹರ್ಲಾಕ್ಸ್ ಸ್ಟೇಜ್ ಆ್ಯಂಡ್ ಗ್ರೋತ್ ಆಫ್ ಡೆವಲಪ್ಮೆಂಟ್. ಹರ್ಲಾಕ್ ರವರ ಬೆಳವಣಿಗೆ ಮತ್ತು ವಿಕಾಸದ ಹಂತಗಳನ್ನು ವಿವರಿಸಿರಿ. ಫೋರ್ತ್ ಕ್ವಶನ್, ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಆಫ್ ಕೇಸ್ ಸ್ಟಡಿ ಮೆಥಡ್. ರೈಟ್ ದ ಮೆರಿಟ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ದ ಕೇಸ್ ಸ್ಟಡಿ ಮೆಥಡ್. ವ್ಯಕ್ತಿ ಅಧ್ಯಯನ ಪದ್ಧತಿಯ ಹಂತಗಳನ್ನು ವಿವರಿಸಿ, ವ್ಯಕ್ತಿ ಅಧ್ಯಯನ ಪದ್ಧತಿಯ ಗುಣಗಳು ಮತ್ತು ಇತಿಮಿತಿಗಳನ್ನು ಬರೆಯಿರಿ. ಫಿಫ್ತ್ ಕ್ವಶನ್, ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಚೈಲ್ಡ್ಹುಡ್ ಸ್ಟೇಜ್ ವಿತ್ ಇಟ್ಸ್ ಎಜುಕೇಷನಲ್ ಇಂಪ್ಲಿಕೇಶನ್ಸ್. ಶೈಕ್ಷಣಿಕ ನಿಹಿತಾರ್ಥಗಳೊಂದಿಗೆ ಬಾಲ್ಯಾವಸ್ಥೆಯ ಬೆಳವಣಿಗೆಯ ಹಂತದ ಗುಣಲಕ್ಷಣಗಳನ್ನು ಬರೆಯಿರಿ. ಡಿಸ್ಕಸ್ ದ ಸ್ಟೇಜಸ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ ಪ್ರಪೋಸ್ಡ್ ಬೈ ಜೀನ್ ಪಿಯಾಜೆ. ಜೀನ್ ಪಿಯಾಜೆರವರು ಪ್ರತಿಪಾದಿಸಿದ ಸಂಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಹಂತಗಳನ್ನು ಚರ್ಚಿಸಿರಿ. ಸೆವೆಂತ್ ಕ್ವಶನ್, ಎಕ್ಸ್ಪ್ಲೇನ್ ದ ನೀಡ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ ಅಡಲ್ಸೆನ್ಸ್. ಕಿಶೋರಾವಸ್ಥೆಯ ಅಗತ್ಯತೆಗಳು ಮತ್ತು ಸಮಸ್ಯೆಗಳನ್ನು ವಿವರಿಸಿರಿ. ಸೆಕ್ಷನ್ ಬಿ, ವಿಭಾಗ ಬಿ. ಸೆಕೆಂಡ್ ಕ್ವಶನ್, ಆನ್ಸರ್ ಎನಿ 8 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಅ ಪೇಜ್ ಈಚ್. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಬೇಕಾದ 8 ಪ್ರಶ್ನೆಗಳಿಗೆ ತಲಾ 1 ಪುಟದಷ್ಟು ಉತ್ತರಿಸಿರಿ. ಏಟ್ತ್ ಕ್ವಶನ್, ಎಕ್ಸ್ಪ್ಲೇನ್ ಇಂಟ್ರಸ್ಪೆಕ್ಷನ್ ಮೆಥಡ್ ವಿತ್ ಇಟ್ಸ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಅಂತರಾವಲೋಕನ ಪದ್ಧತಿಯನ್ನು ಅದರ ಗುಣಗಳು ಮತ್ತು ಅವಗುಣಗಳೊಂದಿಗೆ ವಿವರಿಸಿರಿ. ನೈನ್ತ್ ಕ್ವಶನ್, ಡಿಸ್ಕಸ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಅಬ್ಸರ್ವೇಷನ್ ಮೆಥಡ್. ವೀಕ್ಷಣಾ ಪದ್ಧತಿಯಲ್ಲಿ ಅಡಕವಾಗಿರುವ ಹಂತಗಳನ್ನು ಚರ್ಚಿಸಿರಿ. 10th ಕ್ವಶನ್, ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಎಜುಕೇಷನಲ್ ಸೈಕಾಲಜಿ. ಶೈಕ್ಷಣಿಕ ಮನೋವಿಜ್ಞಾನದ ಸ್ವರೂಪವನ್ನು ವಿವರಿಸಿರಿ. ನೆಕ್ಸ್ಟ್ ಒನ್, ಎಕ್ಸ್ಪ್ಲೇನ್ ದ ಸ್ಟೇಜಸ್ ಆಫ್ ಸೈಕೋ ಅನಾಲಿಟಿಕಲ್ ಮೆಥಡ್. ಮನೋವಿಶ್ಲೇಷಣಾ ಪದ್ಧತಿಯ ಹಂತಗಳನ್ನು ವಿವರಿಸಿರಿ. ಡಿಸ್ಟಿಂಗ್ವಿಷ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಬೆಳವಣಿಗೆ ಮತ್ತು ವಿಕಾಸವನ್ನು ವ್ಯತ್ಯಾಸಿಸಿರಿ. ಕ್ವಶನ್ ನಂಬರ್ 13, ವಾಟ್ ಈಸ್ ದ ರೋಲ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಆನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಎಕ್ಸ್ಪ್ಲೇನ್. ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಪಾತ್ರವೇನು ವಿವರಿಸಿರಿ. 14th ಕ್ವಶನ್, ಡಿಫೈನ್ ಈಗೋ, ಸೂಪರ್ ಈಗೋ. ಆದಿ, ಅಹಂ, ಅತ್ಯಹಂಗಳನ್ನು ವ್ಯಾಖ್ಯಾನಿಸಿರಿ. ಕ್ವಶನ್ ನಂಬರ್ 15th, ರೈಟ್ ಅ ಶಾರ್ಟ್ ನೋಟ್ ಆನ್ ಬ್ರೂನರ್ಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ. ಬ್ರೂನರ್ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಮೇಲೆ ಲಘು ಟಿಪ್ಪಣಿ ಬರೆಯಿರಿ. ಕ್ವಶನ್ ನಂಬರ್ 16, ಡಿಸ್ಕಸ್ ಕೊಯ್ಲ್ಬರ್ಗ್ಸ್ ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್. ಕೊಯ್ಲ್ಬರ್ಗ್ ರವರ ನೈತಿಕ ವಿಕಾಸ ಸಿದ್ಧಾಂತವನ್ನು ಚರ್ಚಿಸಿರಿ. 17th ಕ್ವಶನ್, ಎಕ್ಸ್ಪ್ಲೇನ್ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಇನ್ ಬ್ರೀಫ್. ರಕ್ಷಣಾ ತಂತ್ರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಕ್ವಶನ್ ನಂಬರ್ 18, ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಆಫ್ ಲೈಫ್ ಸ್ಕಿಲ್ಸ್. ಜೀವನ ಕೌಶಲ್ಯಗಳ ಮಹತ್ವವನ್ನು ವಿವರಿಸಿರಿ. ನೆಕ್ಸ್ಟ್ ಕ್ವಶನ್ ಪೇಪರ್, ಎಜುಕೇಷನಲ್ ಟೆಕ್ನಾಲಜಿ. ಸೆಕ್ಷನ್ ಎ, ಆನ್ಸರ್ ಎನಿ 4 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಅಬೌಟ್ 3 pages ಈಚ್. ಈ ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ತಲಾ 3 ಪುಟದಷ್ಟು ಉತ್ತರಿಸಿರಿ. ಕ್ವಶನ್ ನಂಬರ್ 1, ಡಿಫೈನ್ ಪ್ರಿಂಟ್ ಮೀಡಿಯಾ. ಡಿಸ್ಕಸ್ ದ ರೋಲ್ ಆಫ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಜರ್ನಲ್ಸ್ ಇನ್ ದ ಕ್ಲಾಸ್ ರೂಮ್ ಸಿಚುವೇಶನ್. ಮುದ್ರಣ ಮಾಧ್ಯಮವನ್ನು ವ್ಯಾಖ್ಯಾನಿಸಿರಿ.
ತರಗತಿ ಸನ್ನಿವೇಶದಲ್ಲಿ ಸುದ್ದಿಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳ ಪಾತ್ರವನ್ನು ಚರ್ಚಿಸಿರಿ. ಕ್ವಶನ್ ನಂಬರ್ 2. ವಾಟ್ ಈಸ್ ಕೋಆಪರೇಟಿವ್ ಲರ್ನಿಂಗ್? ಆಸ್ ಅ ಟೀಚರ್, ಹೌ ಡು ಯು ಇಂಪ್ಲಿಮೆಂಟ್ ಕೋಆಪರೇಟಿವ್ ಲರ್ನಿಂಗ್ ಫಾರ್ ಎಫೆಕ್ಟಿವ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್? ಡಿಸ್ಕಸ್. ಸಹಕಾರಾತ್ಮಕ ಕಲಿಕೆ ಎಂದರೇನು? ಶಿಕ್ಷಕರಾಗಿ ನೀವು ಪರಿಣಾಮಕಾರಿ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಸಹಕಾರಾತ್ಮಕ ಕಲಿಕೆಯನ್ನು ಹೇಗೆ ಅನ್ವಯಿಸಿಕೊಳ್ಳುವಿರಿ? ಚರ್ಚಿಸಿರಿ. 3rd ಕ್ವಶನ್. ಡಿಫೈನ್ ಎವಿ ಮೆಟೀರಿಯಲ್ಸ್. ಆಡಿಯೋ ವಿಜುವಲ್ ಮೆಟೀರಿಯಲ್ಸ್. ಡಿಸ್ಕಸ್ ದ ಇಂಪ್ಯಾಕ್ಟ್ ಆಫ್ ರೇಡಿಯೋ ಆ್ಯಂಡ್ ಟೆಲಿವಿಷನ್ ಆನ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. ದೃಕ್ ಶ್ರವಣೋಪಕರಣಗಳನ್ನು ವ್ಯಾಖ್ಯಾನಿಸಿರಿ. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಬಾನುಲಿ ಮತ್ತು ದೂರದರ್ಶನಗಳ ಪರಿಣಾಮಗಳನ್ನು ಚರ್ಚಿಸಿರಿ. 4th ಕ್ವಶನ್. ಡಿಸ್ಕಸ್ ದ ರೋಲ್ ಆಫ್ ಟೀಚರ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಅಡ್ಮಿನಿಸ್ಟ್ರೇಟರ್, ಕೌನ್ಸಿಲರ್ ಆ್ಯಂಡ್ ಇವ್ಯಾಲ್ಯುವೇಟರ್ ಇನ್ ಐಸಿಟಿ ಎನ್ಹ್ಯಾನ್ಸ್ಡ್ ಕ್ಲಾಸ್ ರೂಮ್. ಐಸಿಟಿ ಮೀನ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ. ಐಸಿಟಿ ಆಧಾರಿತ ತರಗತಿಯಲ್ಲಿ ಆಡಳಿತಗಾರ, ಸಲಹೆಗಾರ ಮತ್ತು ಮೌಲ್ಯಮಾಪಕರಾಗಿ ಶಿಕ್ಷಕರ ಪಾತ್ರವನ್ನು ಚರ್ಚಿಸಿರಿ. ಕ್ವಶನ್ ನಂಬರ್ 5. ಡಿಫೈನ್ ಎಜುಕೇಷನಲ್ ಟೆಕ್ನಾಲಜಿ. ಎಕ್ಸ್ಪ್ಲೇನ್ ದ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಶೈಕ್ಷಣಿಕ ತಂತ್ರಜ್ಞಾನವನ್ನು ವ್ಯಾಖ್ಯಾನಿಸಿರಿ. ಶೈಕ್ಷಣಿಕ ತಂತ್ರಜ್ಞಾನದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿರಿ. ಕ್ವಶನ್ ನಂಬರ್ 6. ವಾಟ್ ಈಸ್ ಡಿಜಿಟಲ್ ಮೀಡಿಯಾ? ಆಸ್ ಅ ಟೀಚರ್, ಹೌ ಡು ಯು ಯೂಸ್ ಡಾಕ್ಯುಮೆಂಟರೀಸ್ ಆ್ಯಂಡ್ ಸ್ಟಿಲ್ ಪಿಕ್ಚರ್ಸ್ ಫಾರ್ ಎಫೆಕ್ಟಿವ್ ಟೀಚಿಂಗ್ ಲರ್ನಿಂಗ್ ಸಿಸ್ಟಮ್? ತಂತ್ರಾಂಶ ಮಾಧ್ಯಮ ಎಂದರೇನು? ಶಿಕ್ಷಕರಾಗಿ ನೀವು ಪರಿಣಾಮಕಾರಿ ಬೋಧನಾ ಕಲಿಕಾ ವ್ಯವಸ್ಥೆಯಲ್ಲಿ ಸಾಕ್ಷ್ಯಚಿತ್ರಗಳು ಮತ್ತು ಸ್ತಬ್ಧಚಿತ್ರಗಳನ್ನು ಹೇಗೆ ಬಳಸಿಕೊಳ್ಳುವಿರಿ? ಕ್ವಶನ್ ನಂಬರ್ 7. ಎಕ್ಸ್ಪ್ಲೇನ್ ದ ಡೆಲ್ಸ್ ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ಮಾಡೆಲ್ ವಿತ್ ದೇರ್ ಎಜುಕೇಷನಲ್ ಇಂಪ್ಲಿಕೇಶನ್ಸ್. ಡೇಲ್ಸ್ ರವರ ಅನುಭವ ಶಂಕಾಕೃತಿಯ ಮಾದರಿಯನ್ನು ಅದರ ಶೈಕ್ಷಣಿಕ ನಿಹಿತಾರ್ಥಗಳೊಂದಿಗೆ ವಿವರಿಸಿರಿ. ಸೆಕ್ಷನ್ ಬಿ, ವಿಭಾಗ ಬಿ. ಕ್ವಶನ್ ನಂಬರ್ 2. ಆನ್ಸರ್ ಎನಿ 8 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಅಬೌಟ್ ಅ ಪೇಜ್ ಈಚ್. ಈ ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ತಲಾ 1 ಪುಟದಷ್ಟು ಉತ್ತರಿಸಿರಿ. ಕ್ವಶನ್ ನಂಬರ್ 8. ರೋಲ್ ಆಫ್ ಇಂಟರ್ಯಾಕ್ಟಿವ್ ವೈಟ್ ಬೋರ್ಡ್ ಇನ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿಫಲಿತ ಬಿಳಿ ಹಲಗೆಯ ಪಾತ್ರ. ಕ್ವಶನ್ ನಂಬರ್ 9. ಡಿಫೈನ್ ಸಾಫ್ಟ್ವೇರ್ ಮೆಟೀರಿಯಲ್ಸ್. ಹೌ ಡು ಯು ಫೆಸಿಲಿಟೇಟ್ ಸಾಫ್ಟ್ವೇರ್ ಮೆಟೀರಿಯಲ್ಸ್ ಇನ್ ಯುವರ್ ಕ್ಲಾಸ್ ರೂಮ್? ಡಿಸ್ಕಸ್. ಸಾಫ್ಟ್ವೇರ್ ಸಾಮಗ್ರಿಗಳನ್ನು ವ್ಯಾಖ್ಯಾನಿಸಿರಿ. ತರಗತಿಯ ಕೋಣೆಯಲ್ಲಿ ನೀವು ಸಾಫ್ಟ್ವೇರ್ ಸಾಮಗ್ರಿಗಳನ್ನು ಹೇಗೆ ವ್ಯವಸ್ಥಿತಗೊಳಿಸುವಿರಿ? ಚರ್ಚಿಸಿರಿ. ಕ್ವಶನ್ ನಂಬರ್ 10. ಡಿಸ್ಕಸ್ ದ ಇಶ್ಯೂಸ್ ಆ್ಯಂಡ್ ಕನ್ಸರ್ನ್ಸ್ ಆಫ್ ಐಸಿಟಿ ಇನ್ ಕ್ಲಾಸ್ ರೂಮ್ ಸಿಚುವೇಶನ್. ತರಗತಿ ಸನ್ನಿವೇಶದಲ್ಲಿ ಐಸಿಟಿಯ ಸವಾಲುಗಳು ಮತ್ತು ಕಾಳಜಿಗಳನ್ನು ಚರ್ಚಿಸಿರಿ. ಕ್ವಶನ್ ನಂಬರ್ 11. ಡಿಫ್ರೆನ್ಸಸ್ ಬಿಟ್ವೀನ್ ಎಜುಕೇಷನಲ್ ಟೆಕ್ನಾಲಜಿ ಆ್ಯಂಡ್ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ. ಶೈಕ್ಷಣಿಕ ತಂತ್ರಜ್ಞಾನ ಮತ್ತು ಬೋಧನಾ ತಂತ್ರಜ್ಞಾನದ ನಡುವಿನ ವ್ಯತ್ಯಾಸ. ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್. ಗಣಕಯಂತ್ರ ಆಧಾರಿತ ಬೋಧನೆಯ ಗುಣ ಮತ್ತು ಅವಗುಣಗಳು. ಕ್ವಶನ್ ನಂಬರ್ 13. ಡಿಸ್ಕಸ್ ದ ರೋಲ್ ಆಫ್ ಇಎಂಎಂಆರ್ಸಿ ಟು ಮೇಂಟೈನ್ ದ ಕ್ವಾಲಿಟಿ ಆಫ್ ಟೀಚಿಂಗ್ ಬೇಸ್ಡ್ ಎಜುಕೇಷನ್. ತಂತ್ರಜ್ಞಾನ ಆಧಾರಿತ ಶಿಕ್ಷಣದ ಗುಣಮಟ್ಟ ನಿರ್ವಹಣೆಯಲ್ಲಿ ಇಎಂಎಂಆರ್ಸಿಯ ಪಾತ್ರವನ್ನು ಚರ್ಚಿಸಿರಿ. ಕ್ವಶನ್ ನಂಬರ್ 14. ಹೌ ಡು ಯು ಫೆಸಿಲಿಟೇಟ್ ವೆಬ್ ಸರ್ವಿಸಸ್ ಟು ಇಂಪ್ರೂವ್ ದ ಎಜುಕೇಷನ್ ಸಿಸ್ಟಮ್? ಡಿಸ್ಕಸ್. ಶೈಕ್ಷಣಿಕ ಸಂಸ್ಥೆಯನ್ನು ಉತ್ತಮಗೊಳಿಸಲು ಜಾಲ ಸೇವೆಯನ್ನು ಹೇಗೆ ವ್ಯವಸ್ಥೆಗೊಳಿಸುವಿರಿ? ಚರ್ಚಿಸಿರಿ. ಕ್ವಶನ್ ನಂಬರ್ 15. ರೋಲ್ ಆಫ್ ಮಲ್ಟಿಮೀಡಿಯಾ ಇನ್ ಟು ಮೇಂಟೈನ್ ದ ಕ್ವಾಲಿಟಿ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. ಬೋಧನಾ ಕಲಿಕಾ ಪ್ರಕ್ರಿಯೆಯ ಗುಣಾತ್ಮಕ ನಿರ್ವಹಣೆಯಲ್ಲಿ ಬಹುಮಾಧ್ಯಮಗಳ ಪಾತ್ರ. ಕ್ವಶನ್ ನಂಬರ್ 16. ಎಜುಕೇಷನಲ್ ಇಂಪಾರ್ಟೆನ್ಸ್ ಆಫ್ ಟೆಲಿಕಾನ್ಫರೆನ್ಸಿಂಗ್. ದೂರ ಸಂಪರ್ಕ ಗೋಷ್ಠಿಯ ಶೈಕ್ಷಣಿಕ ಮಹತ್ವ. ಕ್ವಶನ್ ನಂಬರ್ 17. ಫಂಕ್ಷನ್ಸ್ ಆಫ್ ಸಿಐಇಟಿ ಇನ್ ಎಜುಕೇಷನಲ್ ಸಿಸ್ಟಮ್. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಿಐಇಟಿಯ ಕಾರ್ಯಗಳು. ಕ್ವಶನ್ ನಂಬರ್ 18. ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಮೊಬೈಲ್ ಲರ್ನಿಂಗ್ ರಿಲೇಟೆಡ್ ಟು ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್. ತರಗತಿಯ ಪರಿಸರಕ್ಕೆ ಸಂಬಂಧಿಸಿದಂತೆ ಮೊಬೈಲ್ ಕಲಿಕೆಯ ಅನುಕೂಲ ಮತ್ತು ಅನಾನುಕೂಲಗಳು. ನೆಕ್ಸ್ಟ್ ಕ್ವಶನ್ ಪೇಪರ್. ಫಿಲಾಸಫಿಕಲ್ ಆ್ಯಂಡ್ ಸೋಷಿಯಾಲಜಿಕಲ್ ಬೇಸಸ್ ಆಫ್ ಎಜುಕೇಷನ್. ಸೆಕ್ಷನ್ ಎ, ವಿಭಾಗ ಎ. ಕ್ವಶನ್ ನಂಬರ್ 1.
ಆನ್ಸರ್ ಎನಿ 4 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ನಾಟ್ ಎಕ್ಸಿಸ್ಟಿಂಗ್ 3 pages. ಈ ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಪುಟಗಳಿಗೆ ಮೀರದಂತೆ ಉತ್ತರಿಸಿರಿ. ಕ್ವಶನ್ ನಂಬರ್ 1. ರೈಟ್ ದ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ಫಿಲಾಸಫಿ ಆ್ಯಂಡ್ ಎಕ್ಸ್ಪ್ಲೇನ್ ದ ನೀಡ್ಸ್ ಆಫ್ ಫಿಲಾಸಫಿ ಇನ್ ಲೈಫ್ ಆ್ಯಂಡ್ ಫಾರ್ ಟೀಚಿಂಗ್ ಪ್ರಾಕ್ಟಿಕಲ್. ತತ್ವಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯೆ ಕುರಿತು ಬರೆಯಿರಿ ಮತ್ತು ಪ್ರಾಯೋಗಿಕ ಬೋಧನೆ ಮತ್ತು ಜೀವನಕ್ಕೆ ತತ್ವಶಾಸ್ತ್ರದ ಅವಶ್ಯಕತೆಯನ್ನು ವಿವರಿಸಿರಿ. ಕ್ವಶನ್ ನಂಬರ್ 2. ವಾಟ್ ಈಸ್ ಎಜುಕೇಷನ್? ರೈಟ್ ದ ಡೆಫಿನಿಷನ್ ಆಫ್ ಎಜುಕೇಷನ್. ಎಕ್ಸ್ಪ್ಲೇನ್ ಬ್ರೀಫ್ ದ ರಿಲೇಷನ್ಶಿಪ್ ಬಿಟ್ವೀನ್ ಫಿಲಾಸಫಿ ಆ್ಯಂಡ್ ಎಜುಕೇಷನ್. ಶಿಕ್ಷಣ ಎಂದರೇನು? ಅದರ ವಾಕ್ಯವನ್ನು ಬರೆಯಿರಿ. ಶಿಕ್ಷಣಶಾಸ್ತ್ರ ಮತ್ತು ತತ್ವಶಾಸ್ತ್ರಗಳ ನಡುವಿನ ಸಂಬಂಧವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಕ್ವಶನ್ ನಂಬರ್ 3. ವಾಟ್ ಈಸ್ ಐಡಿಯಲಿಸಮ್? ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್, ಏಮ್ಸ್, ಕರಿಕ್ಯುಲಮ್ ಆ್ಯಂಡ್ ರೋಲ್ ಆಫ್ ಟೀಚರ್ ಅಕಾರ್ಡಿಂಗ್ ಟು ಐಡಿಯಲಿಸಮ್. ಆದರ್ಶವಾದ ಎಂದರೇನು? ಆದರ್ಶವಾದದ ಪ್ರಕಾರ ಶೈಕ್ಷಣಿಕ ತತ್ವಗಳು, ಗುರಿಗಳು, ಪಠ್ಯಕ್ರಮ ಮತ್ತು ಶಿಕ್ಷಕರ ಪಾತ್ರವನ್ನು ವಿವರಿಸಿರಿ. ಕ್ವಶನ್ ನಂಬರ್ 4. ಮಾಡರ್ನ್ ಎಜುಕೇಷನ್ ಲೇಸ್ ಮೋರ್ ಎಂಫಸಿಸ್ ಆನ್ ಲರ್ನಿಂಗ್ ದೆನ್ ಟೀಚಿಂಗ್. ಡಿಸ್ಕಸ್ ಅಪಾನ್ ದಿಸ್ ಸ್ಟೇಟ್ಮೆಂಟ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ದ ಕಾಂಟ್ರಿಬ್ಯೂಷನ್ ಆಫ್ ಜಾನ್ ಡ್ಯೂಯಿ. ಆಧುನಿಕ ಶಿಕ್ಷಣವು ಬೋಧನೆಗಿಂತ ಕಲಿಕೆಗೆ ಹೆಚ್ಚು ಒತ್ತು ಕೊಡುತ್ತದೆ. ಈ ಹೇಳಿಕೆಯನ್ನು ಜಾನ್ ಡ್ಯೂಯಿರವರ ಕೊಡುಗೆಗೆ ಸಂಬಂಧಿಸಿದಂತೆ ಚರ್ಚಿಸಿರಿ. ಕ್ವಶನ್ ನಂಬರ್ 5. ವಾಟ್ ಈಸ್ ಮೀನ್ಡ್ ಬೈ ಎಜುಕೇಷನಲ್ ಸೋಷಿಯಾಲಜಿ? ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಎಜುಕೇಷನ್. ಶೈಕ್ಷಣಿಕ ಸಮಾಜಶಾಸ್ತ್ರ ಎಂದರೇನು? ಸಮಾಜಶಾಸ್ತ್ರ ಮತ್ತು ಶಿಕ್ಷಣದ ನಡುವಿನ ಸಂಬಂಧವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಕ್ವಶನ್ ನಂಬರ್ 6. ವಾಟ್ ಆರ್ ದ ಇಂಪಾರ್ಟೆನ್ಸ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ರಿಗಾರ್ಡಿಂಗ್ ಎಜುಕೇಷನ್? ಎಕ್ಸ್ಪ್ಲೇನ್. ಶಿಕ್ಷಣದ ಬಗ್ಗೆ ಇರುವ ಪ್ರಮುಖ ಸಂವಿಧಾನಾತ್ಮಕ ಸವಲತ್ತುಗಳಾವವು? ವಿವರಿಸಿರಿ. ಕ್ವಶನ್ ನಂಬರ್ 7. ಆ್ಯಸ್ ಅ ಟೀಚರ್, ಹೌ ಡು ಯು ಅಂಡರ್ಸ್ಟ್ಯಾಂಡ್ ದ ನ್ಯಾಷನಲ್ ಇಂಟಿಗ್ರೇಷನ್ ಅಮಾಂಗ್ ಸ್ಟೂಡೆಂಟ್ಸ್ ಮೈಂಡ್? ಡಿಸ್ಕಸ್. ಒಬ್ಬ ಶಿಕ್ಷಕರಾಗಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಹೇಗೆ ರಾಷ್ಟ್ರೀಯ ಭಾವೈಕ್ಯತೆ ಅರ್ಥೈಸುವಿರಿ? ಚರ್ಚಿಸಿ. ಸೆಕ್ಷನ್ ಬಿ, ವಿಭಾಗ ಬಿ. ಕ್ವಶನ್ ನಂಬರ್ 2. ಆನ್ಸರ್ ಎನಿ 8 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 1 page ಈಚ್. ಕೆಳಗೆ ಕೊಟ್ಟಿರುವ ಬೇಕಾದ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 1 ಪುಟದಷ್ಟು ಉತ್ತರಿಸಿರಿ. ಕ್ವಶನ್ ನಂಬರ್ 8. ಎಕ್ಸ್ಪ್ಲೇನ್ ದ ರೂಸೋಸ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್. ರೂಸೋರವರ ಶಿಶು ಕೇಂದ್ರಿತ ಶಿಕ್ಷಣದ ಬಗ್ಗೆ ವಿವರಿಸಿರಿ. ಕ್ವಶನ್ ನಂಬರ್ 9. ಹೌ ಡು ಯು ಡೆವಲಪ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಅಮಾಂಗ್ ಯುವರ್ ಸ್ಟೂಡೆಂಟ್ಸ್? ಎಕ್ಸ್ಪ್ಲೇನ್. ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ನಿಮ್ಮ ವಿದ್ಯಾರ್ಥಿಗಳಲ್ಲಿ ಹೇಗೆ ಬೆಳೆಸುವಿರಿ? ವಿವರಿಸಿರಿ. ಕ್ವಶನ್ ನಂಬರ್ 10. ವಾಟ್ ಆರ್ ದ ಹ್ಯೂಮನ್ ವ್ಯಾಲ್ಯೂಸ್? ಡಿಸ್ಕಸ್. ಮಾನವೀಯ ಮೌಲ್ಯಗಳಾವವು? ಚರ್ಚಿಸಿರಿ. ಕ್ವಶನ್ ನಂಬರ್ 11. ಎಕ್ಸ್ಪ್ಲೇನ್ ಎಜುಕೇಷನ್ ಹ್ಯಾಸ್ ಅ ಸೋಷಲ್ ಸಬ್ ಸಿಸ್ಟಮ್. ಶಿಕ್ಷಣ ಸಾಮಾಜಿಕ ಉಪವ್ಯವಸ್ಥೆಯನ್ನು ವಿವರಿಸಿರಿ. ಕ್ವಶನ್ ನಂಬರ್ 12. ರೈಟ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಪ್ರಾಗ್ಮೆಂಟಿಸಮ್. ವ್ಯಾವಹಾರಿಕವಾದದ ಗುಣದೋಷಗಳನ್ನು ಬರೆಯಿರಿ. ಕ್ವಶನ್ ನಂಬರ್ 13. ಎಕ್ಸ್ಪ್ಲೇನ್ ಇಂಪಾರ್ಟೆನ್ಸ್ ಆಫ್ ಸ್ಪಿರಿಚುವಲ್ ಆ್ಯಂಡ್ ಮಾರಲ್ ವ್ಯಾಲ್ಯೂ. ಆಧ್ಯಾತ್ಮಿಕ ಮತ್ತು ನೈತಿಕ ಮೌಲ್ಯಗಳ ಪ್ರಾಮುಖ್ಯತೆಯನ್ನು ವಿವರಿಸಿರಿ. ಕ್ವಶನ್ ನಂಬರ್ 14. ಎಕ್ಸ್ಪ್ಲೇನ್ ದ ರೋಲ್ ಆಫ್ ಮಾಡರ್ನೈಜೇಷನ್ ಇನ್ ಸೋಷಿಯಲ್ ಚೇಂಜ್. ಸಾಮಾಜಿಕ ಬದಲಾವಣೆಯಲ್ಲಿ ಆಧುನೀಕರಣದ ಪಾತ್ರವನ್ನು ವಿವರಿಸಿರಿ. ಕ್ವಶನ್ ನಂಬರ್ 15. ವಾಟ್ ಈಸ್ ಡೆಮಾಕ್ರಸಿ ಆ್ಯಂಡ್ ಎಕ್ಸ್ಪ್ಲೇನ್ ದೇರ್ ಎಜುಕೇಷನಲ್ ಇಂಪ್ಲಿಕೇಶನ್ಸ್. ಪ್ರಜಾಪ್ರಭುತ್ವ ಎಂದರೇನು? ಅದರ ಶೈಕ್ಷಣಿಕ ನಿಹಿತಾರ್ಥಗಳನ್ನು ವಿವರಿಸಿರಿ. ಕ್ವಶನ್ ನಂಬರ್ 16. ವಾಟ್ ಆರ್ ದ ಏಮ್ಸ್ ಆಫ್ ಎಜುಕೇಷನ್ ಅಕಾರ್ಡಿಂಗ್ ಟು ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧೀಜಿಯವರ ಪ್ರಕಾರ ಶೈಕ್ಷಣಿಕ ಗುರಿಗಳಾವವು? ಕ್ವಶನ್ ನಂಬರ್ 17. ಡಿಸ್ಕಸ್ ದ ರೋಲ್ ಆಫ್ ಎಜುಕೇಷನ್ ಟು ಪ್ರಮೋಟ್ ಸೋಷಿಯಲ್ ಹಾರ್ಮನಿ. ಸಾಮಾಜಿಕ ಸಾಮರಸ್ಯ ವೃದ್ಧಿಸುವಲ್ಲಿ ಶಿಕ್ಷಣದ ಪಾತ್ರವನ್ನು ವಿವರಿಸಿರಿ. ಕ್ವಶನ್ ನಂಬರ್ 18. ವಾಟ್ ಈಸ್ ನ್ಯಾಚುರಲಿಸಮ್ ಆ್ಯಂಡ್ ವಾಟ್ ಆರ್ ಇಟ್ಸ್ ಪ್ರಿನ್ಸಿಪಲ್ಸ್. ಪ್ರಕೃತಿವಾದ ಎಂದರೇನು ಮತ್ತು ಅದರ ತತ್ವಗಳಾವವು? ನೆಕ್ಸ್ಟ್ ಕ್ವಶನ್ ಪೇಪರ್ ಕಾಮರ್ಸ್. ಅಂಡರ್ಸ್ಟ್ಯಾಂಡಿಂಗ್ ಡಿಸಿಪ್ಲಿನ್ ಆ್ಯಂಡ್ ಪೆಡಗಗಿ. ಟೈಮಿಂಗ್ 2 hours. ಮ್ಯಾಕ್ಸಿಮಮ್ ಮಾರ್ಕ್ಸ್ 40 marks. ಸೆಕ್ಷನ್ ಎ, ವಿಭಾಗ ಎ. ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 3 pages ಈಚ್. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 3 ಪುಟದಷ್ಟು ಉತ್ತರಿಸಿರಿ. ಕ್ವಶನ್ ನಂಬರ್ 1. ವಾಟ್ ಈಸ್ ಕಾಮರ್ಸ್?
ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಆಫ್ ಕಾಮರ್ಸ್ ವಿತ್ ಬಿಸ್ನೆಸ್ ಆ್ಯಂಡ್ ಇಂಡಸ್ಟ್ರಿ. ವಾಣಿಜ್ಯಶಾಸ್ತ್ರ ಎಂದರೇನು? ವ್ಯವಹಾರ ಮತ್ತು ಕೈಗಾರೀಕರಣಗಳೊಂದಿಗೆ ವಾಣಿಜ್ಯಶಾಸ್ತ್ರದ ಸಂಬಂಧವನ್ನು ಕುರಿತು ವಿವರಿಸಿರಿ. ಸೆಕೆಂಡ್ ಕ್ವಶನ್, ಡಿಸ್ಕ್ರೈಬ್ ದ ಎಥಿಕ್ಸ್ ಆ್ಯಂಡ್ ವ್ಯಾಲ್ಯೂಸ್ ಆಫ್ ಕಾಮರ್ಸ್. ವಾಣಿಜ್ಯ ಅಧ್ಯಯನದ ನೀತಿಗಳು ಮತ್ತು ಮೌಲ್ಯಗಳ ಕುರಿತು ವಿವರಿಸಿರಿ. ಕ್ವಶನ್ ನಂಬರ್ 3, ಎಕ್ಸ್ಪ್ಲೇನ್ ದ ಹಿಸ್ಟಾರಿಕಲ್ ಆ್ಯಂಡ್ ಸೋಷಿಯಲ್ ಪೊಲಿಟಿಕಲ್ ಕಂಟೆಕ್ಸ್ಟ್ ಆಫ್ ಕಾಮರ್ಸ್ ಎಜುಕೇಷನ್. ವಾಣಿಜ್ಯಶಾಸ್ತ್ರ ಶಿಕ್ಷಣವನ್ನು ಅದರ ಐತಿಹಾಸಿಕ ಮತ್ತು ಸಾಮಾಜಿಕ ರಾಜಕೀಯ ಹಿನ್ನೆಲೆಯಲ್ಲಿ ವಿವರಿಸಿರಿ. ಕ್ವಶನ್ ನಂಬರ್ 4, ಎಕ್ಸ್ಪ್ಲೇನ್ ದ ಇಂಟರ್ ರಿಲೇಷನ್ಶಿಪ್ ಆಫ್ ಅಕೌಂಟೆನ್ಸಿ ಆ್ಯಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ವಿತ್ ಕಾಮರ್ಸ್. ಲೆಕ್ಕಶಾಸ್ತ್ರ ಮತ್ತು ವಾಣಿಜ್ಯ ನಿರ್ವಹಣೆಗಳು ವಾಣಿಜ್ಯಶಾಸ್ತ್ರದೊಂದಿಗೆ ಹೊಂದಿರುವ ಆಂತರಿಕ ಸಂಬಂಧವನ್ನು ವಿವರಿಸಿರಿ. ಸೆಕ್ಷನ್ ಬಿ, ವಿಭಾಗ ಬಿ, ಆನ್ಸರ್ ಎನಿ 4 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 1 ಪೇಜ್ ಈಚ್. ಈ ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ 1 ಪುಟದಷ್ಟು ಉತ್ತರಿಸಿರಿ. ಕ್ವಶನ್ ನಂಬರ್ 5, ಎಕ್ಸ್ಪ್ಲೇನ್ ದ ಲಿಂಕೇಜಸ್ ಆಫ್ ಕಾಮರ್ಸ್ ವಿತ್ ಸೋಷಿಯಾಲಜಿ. ವಾಣಿಜ್ಯಶಾಸ್ತ್ರವು ಸಮಾಜಶಾಸ್ತ್ರದೊಂದಿಗೆ ಹೊಂದಿರುವ ಸಂಬಂಧವನ್ನು ವಿವರಿಸಿರಿ. ಕ್ವಶನ್ ನಂಬರ್ 6, ಎಕ್ಸ್ಪ್ಲೇನ್ ಇನ್ ಬ್ರೀಫ್ ಆಫ್ ಇವ್ಯಾಲ್ಯುಯೇಷನರಿ ಆಸ್ಪೆಕ್ಟ್ಸ್ ಆಫ್ ಕಾಮರ್ಸ್ ಎಜುಕೇಷನ್. ವಾಣಿಜ್ಯ ಶಿಕ್ಷಣದ ವಿಕಾಸವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಕ್ವಶನ್ ನಂಬರ್ 7, ರೈಟ್ ದ ಕಂಟೆಂಪ್ರರಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಕಾಮರ್ಸ್ ಎಜುಕೇಷನ್. ವಾಣಿಜ್ಯ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಪ್ರಚಲಿತ ವ್ಯವಹಾರದ ಸನ್ನಿವೇಶಗಳನ್ನು ಬರೆಯಿರಿ. ಕ್ವಶನ್ ನಂಬರ್ 8, ರೈಟ್ ದ ಇಂಪಾರ್ಟೆನ್ಸ್ ಆಫ್ ಇ ಕಾಮರ್ಸ್. ಈ ವಾಣಿಜ್ಯದ ಮಹತ್ವದ ಬಗ್ಗೆ ಬರೆಯಿರಿ. ಕ್ವಶನ್ ನಂಬರ್ 9, ಡಿಸ್ಕಸ್ ದ ರಿಲೇಷನ್ಶಿಪ್ ಆಫ್ ಕಾಮರ್ಸ್ ವಿತ್ ಎಕನಾಮಿಕ್. ವಾಣಿಜ್ಯಶಾಸ್ತ್ರವು ಅರ್ಥಶಾಸ್ತ್ರದೊಂದಿಗೆ ಹೊಂದಿರುವ ಸಂಬಂಧವನ್ನು ಚರ್ಚಿಸಿರಿ. ಕ್ವಶನ್ ನಂಬರ್ 10, ರೈಟ್ ಅ ಶಾರ್ಟ್ ನೋಟ್ಸ್ ಆನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್. ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿ ಕುರಿತು ಟಿಪ್ಪಣಿ ಬರೆಯಿರಿ. ನೆಕ್ಸ್ಟ್ ಕ್ವಶನ್ ಪೇಪರ್, ಅಂಡರ್ಸ್ಟ್ಯಾಂಡಿಂಗ್ ಡಿಸಿಪ್ಲಿನ್ ಆ್ಯಂಡ್ ಪೆಡಗಾಗಿ ಲ್ಯಾಂಗ್ವೇಜ್. ಸೆಕ್ಷನ್ ಎ, ಕ್ವಶನ್ ನಂಬರ್ 1, ರೈಟ್ ರೆಕಮೆಂಡೇಶನ್ಸ್ ಆಫ್ NCF 2005 ವಿತ್ ರೆಸ್ಪೆಕ್ಟಿವ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಭಾಷಾ ಬೆಳವಣಿಗೆಗೆ ಸಂಬಂಧಿಸಿದಂತೆ 2005ರ ರಾಷ್ಟ್ರೀಯ ಪಠ್ಯಕ್ರಮದ ಶಿಫಾರಸುಗಳನ್ನು ಬರೆಯಿರಿ. ಕ್ವಶನ್ ನಂಬರ್ 2, ಸ್ಕೆಚ್ ದ ವ್ಯೂಸ್ ಆಫ್ ಪಿಯಾಜೆಸ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಥಿಯರಿ. ಪಿಯಾಜೆರವರ ಭಾಷಾ ವಿಕಾಸದ ಸಿದ್ಧಾಂತವನ್ನು ಚಿತ್ರಿಸಿರಿ. ಕ್ವಶನ್ ನಂಬರ್ 3, ಡಿಸ್ಕಸ್ ದ ರೋಲ್ ಆಫ್ ಸ್ಕೂಲ್ ಕಂಟೆಕ್ಸ್ಟ್ ಇನ್ ಕ್ರಿಯೇಟಿಂಗ್ ಡಿಫಿಕಲ್ಟೀಸ್ ಫಾರ್ ಲ್ಯಾಂಗ್ವೇಜ್ ಲರ್ನರ್ಸ್ ಆ್ಯಂಡ್ ದ ರೋಲ್ ಆಫ್ ಟೀಚರ್ ಇನ್ ಇರಾಡಿಕೇಟಿಂಗ್ ದ ಡಿಫಿಕಲ್ಟೀಸ್. ಭಾಷಾ ಕಲಿಕಾರ್ಥಿಗಳಿಗೆ ಕ್ಲಿಷ್ಟತೆಯನ್ನು ಸೃಷ್ಟಿಸುವಲ್ಲಿ ಶಾಲಾ ಸನ್ನಿವೇಶದ ಪಾತ್ರ ಹಾಗೂ ಆ ಕ್ಲಿಷ್ಟತೆಯನ್ನು ನಿವಾರಿಸುವಲ್ಲಿ ಶಿಕ್ಷಕರ ಪಾತ್ರವನ್ನು ಚರ್ಚಿಸಿರಿ. ಕ್ವಶನ್ ನಂಬರ್ 4, ಎಕ್ಸ್ಪ್ಲೇನ್ ಕಾಂಪೊನೆಂಟ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್. ಭಾಷೆಯ ಘಟಕಾಂಶ ಮತ್ತು ಕಾರ್ಯಗಳನ್ನು ವಿವರಿಸಿರಿ. ಸೆಕ್ಷನ್ ಬಿ, ವಿಭಾಗ ಬಿ, ಆನ್ಸರ್ ಎನಿ 4 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 1 ಪೇಜ್ ಈಚ್. ಈ ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 1 ಪುಟಕ್ಕೆ ಮೀರದಂತೆ ಉತ್ತರಿಸಿರಿ. ವಾಟ್ ಈಸ್ ಬೈಲಿಂಗ್ವಲ್ ಲ್ಯಾಂಗ್ವೇಜ್? ಲಿಸ್ಟ್ ಔಟ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ದ್ವಿಭಾಷೆ ಎಂದರೇನು? ಅದರ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿರಿ. ಕ್ವಶನ್ ನಂಬರ್ 6, ಇಂಪಾರ್ಟೆನ್ಸ್ ಆಫ್ ಮದರ್ ಟಂಗ್. ಮಾತೃಭಾಷೆಯ ಮಹತ್ವ. ಕ್ವಶನ್ ನಂಬರ್ 7, ಲಿಸ್ಟ್ ಔಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ ಟಂಗ್ ಇನ್ ಲರ್ನಿಂಗ್. ಮಾತೃಭಾಷೆಯ ಕಲಿಕೆಯ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿರಿ. ಕ್ವಶನ್ ನಂಬರ್ 8, ರೈಟ್ ದ ಲ್ಯಾಂಗ್ವೇಜ್ ಲರ್ನಿಂಗ್ ಇನ್ ಅರ್ಲಿ ಚೈಲ್ಡ್ಹುಡ್. ಪೂರ್ವ ಬಾಲ್ಯಾವಸ್ಥೆಯ ಭಾಷಾ ಕಲಿಕೆಯನ್ನು ಬರೆಯಿರಿ. ಕ್ವಶನ್ ನಂಬರ್ 9, ಎಕ್ಸ್ಪ್ಲೇನ್ ದ ಇಶ್ಯೂಸ್ ಆಫ್ ನಾನ್ ಕಾಂಪ್ರಹೆನ್ಷನ್ ಲ್ಯಾಂಗ್ವೇಜ್. ಭಾಷಾ ಗ್ರಹಿಕವಲ್ಲದ ಸಮಸ್ಯೆಗಳಾವವು ವಿವರಿಸಿರಿ. ಕ್ವಶನ್ ನಂಬರ್ 10, ಹೌ ಡು ಯು ಡೆವಲಪ್ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವೈಜೇಷನ್ ಅಮಾಂಗ್ ಚಿಲ್ಡ್ರನ್. ದ್ವಿತೀಯ ಭಾಷಾ ಸ್ವಾಧೀನತೆಯನ್ನು ಮಕ್ಕಳಲ್ಲಿ ಹೇಗೆ ಬೆಳೆಸುವಿರಿ. ನೆಕ್ಸ್ಟ್ ಕ್ವಶನ್ ಪೇಪರ್, ಮ್ಯಾಥಮೆಟಿಕ್ಸ್. ಸೆಕ್ಷನ್ ಎ, ವಿಭಾಗ ಎ, ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 3 ಪೇಜಸ್ ಈಚ್. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ತಲಾ 3 ಪುಟಗಳಷ್ಟು ಉತ್ತರಿಸಿರಿ. ಕ್ವಶನ್ ನಂಬರ್ 1, ಎಕ್ಸ್ಪ್ಲೇನ್ ದ ಮೀನಿಂಗ್, ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಮ್ಯಾಥಮೆಟಿಕ್ಸ್. ಗಣಿತದ ಅರ್ಥ, ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿರಿ. ಕ್ವಶನ್ ನಂಬರ್ 2,
ಇನ್ ಡೆವಲಪ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್ ಎಕ್ಸ್ಪ್ಲೇನ್ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಆಫ್ ಆರ್ಯಭಟ ಆ್ಯಂಡ್ ನ್ಯೂಟನ್. ಗಣಿತದ ಬೆಳವಣಿಗೆಯಲ್ಲಿ ಆರ್ಯಭಟ ಮತ್ತು ನ್ಯೂಟನ್ನ ಪ್ರಮುಖ ಕೊಡುಗೆಗಳನ್ನು ವಿವರಿಸಿರಿ. ಕ್ವಶನ್ ನಂಬರ್ 3, ಎಕ್ಸ್ಪ್ಲೇನ್ ದ ಡೆವಲಪ್ಮೆಂಟಲ್ ಪ್ರೋಗ್ರೆಷನ್ಸ್ ಇನ್ ದ ಲರ್ನಿಂಗ್ ಆಫ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ ಅಕಾರ್ಡಿಂಗ್ ಟು ಬ್ರೂನರ್ ಅವರ ಪ್ರಕಾರ ಗಣಿತದ ಪರಿಕಲ್ಪನೆಗಳ ಕಲಿಕೆಯ ಅಭಿವೃದ್ಧಿಯ ಪ್ರಗತಿಯನ್ನು ವಿವರಿಸಿರಿ. ಕ್ವಶನ್ ನಂಬರ್ 4, ಎಕ್ಸ್ಪ್ಲೇನ್ ನೀಡ್, ಇಂಪಾರ್ಟೆನ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಟೀಚಿಂಗ್ ಮ್ಯಾಥಮೆಟಿಕ್ಸ್. ಗಣಿತ ಬೋಧನೆಗೆ ಸಂಬಂಧಿಸಿದಂತೆ ಅವಶ್ಯಕತೆ, ಮಹತ್ವ ಮತ್ತು ಸಮಸ್ಯೆಗಳನ್ನು ವಿವರಿಸಿರಿ. ಸೆಕ್ಷನ್ ಬಿ, ವಿಭಾಗ ಬಿ, ಆನ್ಸರ್ ಎನಿ 4 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಅ ಪೇಜ್ ಈಚ್. ಕೆಳಗಿನ ಬೇಕಾದ 4 ಪ್ರಶ್ನೆಗಳಿಗೆ ತಲಾ 1 ಪುಟದಷ್ಟು ಉತ್ತರಿಸಿರಿ. ಕ್ವಶನ್ ನಂಬರ್ 5, ಡಿಸ್ಕ್ರೈಬ್ ಯುಟಿಲಿಟೇರಿಯನ್ ಏಮ್ಸ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್. ಗಣಿತ ಬೋಧನೆಯ ಉಪಯುಕ್ತತಾ ಗುರಿಗಳನ್ನು ವಿವರಿಸಿರಿ. ಕ್ವಶನ್ ನಂಬರ್ 6, ಮ್ಯಾಥಮೆಟಿಕ್ಸ್ ಈಸ್ ಅ ಸೈನ್ ಆ್ಯಂಡ್ ಸಿಂಬಾಲಿಕ್ ಲ್ಯಾಂಗ್ವೇಜ್, ಜಸ್ಟಿಫೈ ದ ಸ್ಟೇಟ್ಮೆಂಟ್. ಗಣಿತವು ಚಿಹ್ನೆ ಮತ್ತು ಸಾಂಕೇತಿಕ ಭಾಷೆಯಾಗಿದೆ, ಈ ಹೇಳಿಕೆಯನ್ನು ಸಮರ್ಥಿಸಿರಿ. ಕ್ವಶನ್ ನಂಬರ್ 7, ವಾಟ್ ಈಸ್ ಪ್ರೂಫ್, ಡಿಸ್ಕಸ್ ದ ಮೆಥಡ್ಸ್ ಆಫ್ ಪ್ರೂಫ್ಸ್ ವಿತ್ ಆನ್ ಎಕ್ಸಾಂಪಲ್ ಈಚ್. ಸಾಧನೆ ಎಂದರೇನು, ಸಾಧನೆಯ ವಿಧಾನಗಳನ್ನು ಪ್ರತಿಯೊಂದು ಉದಾಹರಣೆಗಳೊಂದಿಗೆ ವಿವರಿಸಿರಿ. ಕ್ವಶನ್ ನಂಬರ್ 8, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್. ಗಣಿತ ಬೋಧನೆಯ ಉದ್ದೇಶಗಳಾವವು. ಕ್ವಶನ್ ನಂಬರ್ 9, ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಮ್ಯಾಥಮೆಟಿಕ್ಸ್ ವಿತ್ ರೆಸ್ಪೆಕ್ಟ್ ಟು ಪ್ರಾಬ್ಲಮ್ ಸಾಲ್ವಿಂಗ್. ಗಣಿತದ ಪ್ರಕ್ರಿಯೆಯನ್ನು ಸಮಸ್ಯೆ ಪರಿಹಾರಕ್ಕೆ ಸಂಬಂಧಿಸಿದಂತೆ ವಿವರಿಸಿರಿ. ಕ್ವಶನ್ ನಂಬರ್ 10, ರೈಟ್ ಅ ನೋಟ್ ಆನ್ ಇಶ್ಯೂ ಆಫ್ ಜೆಂಡರ್ ಇನ್ ಮ್ಯಾಥಮೆಟಿಕ್ಸ್ ಲರ್ನಿಂಗ್. ಗಣಿತ ಕಲಿಕೆಯಲ್ಲಿ ಲಿಂಗ ಸೂಕ್ಷ್ಮತೆ ಕುರಿತು ಟಿಪ್ಪಣಿ ಬರೆಯಿರಿ. ನೆಕ್ಸ್ಟ್ ಒನ್, ಸೈನ್ಸ್ ಕ್ವಶನ್ ಪೇಪರ್. ಸೆಕ್ಷನ್ ಎ, ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 3 ಪೇಜಸ್ ಈಚ್. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ತಲಾ 3 ಪುಟಗಳಷ್ಟು ಉತ್ತರಿಸಿರಿ. ಕ್ವಶನ್ ನಂಬರ್ 1, ಡಿಫೈನ್ ದ ಇಂಟಿಗ್ರೇಟೆಡ್ ಕರಿಕ್ಯುಲಮ್ ಅಪ್ರೋಚ್, ಎಕ್ಸ್ಪ್ಲೇನ್ ಇಟ್ಸ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಇನ್ ಡೀಟೇಲ್. ಸಮಗ್ರ ಪಠ್ಯಕ್ರಮ ವಿಧಾನವನ್ನು ವ್ಯಾಖ್ಯಾನಿಸಿರಿ, ಇದರ ಗುಣಗಳು ಮತ್ತು ಅವಗುಣಗಳನ್ನು ವಿವರವಾಗಿ ವಿವರಿಸಿರಿ. ಕ್ವಶನ್ ನಂಬರ್ 2, ಎಕ್ಸ್ಪ್ಲೇನ್ ದ ಡೀಟೇಲ್ ಅಬೌಟ್ ದ ನೇಚರ್ ಆಫ್ ಸೈನ್ಸ್ ಹ್ಯಾಸ್ ಅ ಪ್ರೊಸೆಸ್ ಆ್ಯಂಡ್ ಬಾಡಿ ಆಫ್ ನಾಲೆಜ್. ವಿಜ್ಞಾನದ ಸ್ವರೂಪವು ಒಂದು ಪ್ರಕ್ರಿಯೆಯಾಗಿ ಹಾಗೂ ಜ್ಞಾನದ ಅಂಗವಾಗಿ ವಿವರವಾಗಿ ವಿವರಿಸಿರಿ. ಕ್ವಶನ್ ನಂಬರ್ 3, ಹ್ಯಾಸ್ ಎ ಟೀಚರ್ ವಿತ್ ಸುಟೇಬಲ್ ಎಕ್ಸಾಂಪಲ್ಸ್, ಹೌ ಡು ಯು ಡೆವಲಪ್ ದ ಪ್ರಿಕನ್ಸೆಪ್ಷನ್ಸ್ ಆಫ್ ಸೈನ್ಸ್, ಎಕ್ಸ್ಪ್ಲೇನ್ ಇಟ್ಸ್ ಸಿಗ್ನಿಫಿಕೆನ್ಸ್ ಇನ್ ನಾಲೆಜ್ ಕನ್ಸ್ಟ್ರಕ್ಷನ್. ಸೂಕ್ತ ಉದಾಹರಣೆಗಳೊಂದಿಗೆ ಶಿಕ್ಷಕರಾಗಿ ನೀವು ವಿಜ್ಞಾನದ ಪೂರ್ವ ಪರಿಕಲ್ಪನೆಗಳನ್ನು ಹೇಗೆ ಬೆಳೆಸುವಿರಿ, ಜ್ಞಾನದ ನಿರ್ಮಾಣದಲ್ಲಿ ಇದರ ಮಹತ್ವವನ್ನು ವಿವರಿಸಿರಿ. ಕ್ವಶನ್ ನಂಬರ್ 4, ಎಕ್ಸ್ಪ್ಲೇನ್ ದ ಕ್ರೈಟೇರಿಯಾ ಫಾರ್ ದ ಅನಾಲಿಸಿಸ್ ಆಫ್ ಸೈನ್ಸ್ ಟೆಕ್ಸ್ಟ್ ಬುಕ್ ಇನ್ ಡೀಟೇಲ್. ವಿಜ್ಞಾನ ಪಠ್ಯಪುಸ್ತಕ ವಿಶ್ಲೇಷಣೆಯ ಮಾನದಂಡಗಳನ್ನು ವಿವರವಾಗಿ ವಿವರಿಸಿರಿ. ಸೆಕ್ಷನ್ ಬಿ, ವಿಭಾಗ ಬಿ. ಕ್ವಶನ್ ನಂಬರ್ 2, ಆನ್ಸರ್ ಎನಿ 4 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಅಬೌಟ್ 1 ಪೇಜ್ ಈಚ್. ಈ ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ತಲಾ 1 ಪುಟದಷ್ಟು ಉತ್ತರಿಸಿರಿ. ಕ್ವಶನ್ ನಂಬರ್ 5, ವಾಟ್ ಈಸ್ ಸೈಂಟಿಫಿಕ್ ಟೆಂಪರ್, ಹ್ಯಾಸ್ ಅ ಸೈನ್ಸ್ ಟೀಚರ್ ಹೌ ಡು ಯು ಡೆವಲಪ್ ದ ಸೈಂಟಿಫಿಕ್ ಟೆಂಪರ್ ಅಮಾಂಗ್ ದ ಪುಪಿಲ್ಸ್. ವೈಜ್ಞಾನಿಕ ಮನೋಭಾವನೆ ಎಂದರೇನು, ಶಿಕ್ಷಕರಾಗಿ ನೀವು ಹೇಗೆ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವಿರಿ. ಕ್ವಶನ್ ನಂಬರ್ 6, ಎಕ್ಸ್ಪ್ಲೇನ್ ಇನ್ ಬ್ರೀಫ್ ಅಬೌಟ್ ಕಾಂಟ್ರಿಬ್ಯೂಷನ್ಸ್ ಆಫ್ ಪಾಪರ್ ಆ್ಯಂಡ್ ಕುಯ್ ಟು ದ ಫೀಲ್ಡ್ ಆಫ್ ಸೈನ್ಸ್. ಪಾಪರ್ ಮತ್ತು ಕುಯ್ರವರು ವಿಜ್ಞಾನ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿರಿ. ಕ್ವಶನ್ ನಂಬರ್ 7, ವಾಟ್ ಈಸ್ ದ ರೋಲ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಲ್ಯಾಂಗ್ವೇಜ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಸೈನ್ಸ್, ಎಕ್ಸ್ಪ್ಲೇನ್. ವಿಜ್ಞಾನವನ್ನು ಅರ್ಥೈಸಿಕೊಳ್ಳುವಲ್ಲಿ ಭಾಷೆಯ ಪಾತ್ರ ಮತ್ತು ಮಿತಿಗಳೇನು, ವಿವರಿಸಿರಿ. ಕ್ವಶನ್ ನಂಬರ್ 8, ರೈಟ್ ಅ ಶಾರ್ಟ್ ನೋಟ್ ಆನ್ ನಫೀಲ್ಡ್ ಸೈನ್ಸ್ ಪ್ರಾಜೆಕ್ಟ್. ನಫೀಲ್ಡ್ ವಿಜ್ಞಾನ ಯೋಜನೆಯ ಕುರಿತು ಕಿರು ಟಿಪ್ಪಣಿ ಬರೆಯಿರಿ. ಕ್ವಶನ್ ನಂಬರ್ 9, ಎಕ್ಸ್ಪ್ಲೇನ್ ದ ಅಂಡರ್ಲೇಯಿಂಗ್ ಕ್ರೈಟೇರಿಯಾ ಫಾರ್ ಅ ಸೈನ್ಸ್ ಕರಿಕ್ಯುಲಮ್ ಕನ್ಸ್ಟ್ರಕ್ಷನ್. ವಿಜ್ಞಾನ ಪಠ್ಯಕ್ರಮ ನಿರ್ಮಾಣಕ್ಕೆ ಆಧಾರವಾಗಿರುವ ಮಾನದಂಡಗಳನ್ನು ವಿವರಿಸಿರಿ. ಕ್ವಶನ್ ನಂಬರ್ 10, ರೈಟ್ ಅ ಶಾರ್ಟ್ ನೋಟ್ ಆನ್ ಕಾನ್ಸೆಪ್ಟ್ ಮ್ಯಾಪ್.
ಪರಿಕಲ್ಪನೆ ನಕಾಶೆ ಕುರಿತು ಲಘು ಟಿಪ್ಪಣಿ ಬರೆಯಿರಿ. ನೆಕ್ಸ್ಟ್ ಒನ್ ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್. ಸೆಕ್ಷನ್ ಎ ವಿಭಾಗ ಎ. ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 3 pages ಈಚ್. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಪುಟಗಳಷ್ಟು ಉತ್ತರಿಸಿರಿ. ಕ್ವಶನ್ ನಂಬರ್ 1. ವಾಟ್ ಈಸ್ ಸೋಷಿಯಲ್ ಸೈನ್ಸ್? ಎಕ್ಸ್ಪ್ಲೇನ್ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಸೋಷಿಯಲ್ ಸೈನ್ಸ್. ಸಮಾಜ ವಿಜ್ಞಾನ ಎಂದರೇನು? ಸಮಾಜ ವಿಜ್ಞಾನದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿರಿ. ಕ್ವಶನ್ ನಂಬರ್ 2. ಎಕ್ಸ್ಪ್ಲೇನ್ ದ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಸೋಷಿಯಲ್ ಸೈನ್ಸ್. ಸಮಾಜ ವಿಜ್ಞಾನ ಬೋಧನೆಯ ಗುರಿ ಮತ್ತು ಉದ್ದೇಶಗಳನ್ನು ವಿವರಿಸಿರಿ. ಕ್ವಶನ್ ನಂಬರ್ 3. ವಾಟ್ ಈಸ್ ಕರಿಕ್ಯುಲಮ್? ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಕರಿಕ್ಯುಲಮ್ ಕನ್ಸ್ಟ್ರಕ್ಷನ್ ಆಫ್ ಸೋಷಿಯಲ್ ಸೈನ್ಸ್. ಪಠ್ಯಕ್ರಮ ಎಂದರೇನು? ಸಮಾಜ ವಿಜ್ಞಾನ ಪಠ್ಯಕ್ರಮ ರಚನೆಯ ತತ್ವಗಳನ್ನು ವಿವರಿಸಿರಿ. ಕ್ವಶನ್ ನಂಬರ್ 4. ಡಿಫೈನ್ ಟೆಕ್ಸ್ಟ್ ಬುಕ್. ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್. ಪಠ್ಯಪುಸ್ತಕವನ್ನು ವ್ಯಾಖ್ಯಾನಿಸಿರಿ. ಉತ್ತಮ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಲಕ್ಷಣಗಳನ್ನು ವಿವರಿಸಿರಿ. ಸೆಕ್ಷನ್ ಬಿ ವಿಭಾಗ ಬಿ. ಆನ್ಸರ್ ಎನಿ 4 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 1 page ಈಚ್. ಈ ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 1 ಪುಟದಷ್ಟು ಉತ್ತರಿಸಿರಿ. ಕ್ವಶನ್ ನಂಬರ್ 5. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಇನ್ ಸೋಷಿಯಲ್ ಸೈನ್ಸ್. ಸಮಾಜ ವಿಜ್ಞಾನದ ಗುರಿ ಮತ್ತು ಉದ್ದೇಶಗಳನ್ನು ವ್ಯತ್ಯಾಸಿಸಿ. ಕ್ವಶನ್ ನಂಬರ್ 6. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಪರ್ಸ್ಪೆಕ್ಟಿವ್ಸ್ ಆಫ್ ಸೋಷಿಯಲ್ ಸೈನ್ಸ್. ಸಮಾಜ ವಿಜ್ಞಾನದ ದೃಷ್ಟಿಕೋನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಕ್ವಶನ್ ನಂಬರ್ 7. ವಾಟ್ ಈಸ್ ಕ್ರೋನೊಲಾಜಿಕಲ್ ಅಪ್ರೋಚ್? ರೈಟ್ ಇಟ್ಸ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಕಾಲಗಣನಾ ವಿಧಾನ ಎಂದರೇನು? ಅದರ ಗುಣಾವಗುಣಗಳನ್ನು ಬರೆಯಿರಿ. ಕ್ವಶನ್ ನಂಬರ್ 8. ಹೌ ಡು ಯು ಸ್ಟಡಿ ದ ಹ್ಯೂಮನ್ ಲೈಫ್ ಇನ್ ಟೈಮ್ ಡೈಮೆನ್ಷನ್. ಕಾಲದ ಆಯಾಮದಲ್ಲಿ ಮಾನವನ ಜೀವನವನ್ನು ನೀವು ಹೇಗೆ ಅಭ್ಯಾಸಿಸುವಿರಿ. ಕ್ವಶನ್ ನಂಬರ್ 9. ಮೇಜರ್ ಫೀಚರ್ಸ್ ಆಫ್ NCF 2005 ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005ರ ಪ್ರಮುಖ ಲಕ್ಷಣಗಳು. ಕ್ವಶನ್ ನಂಬರ್ 10. ರೈಟ್ ದ ರೋಲ್ ಆಫ್ ಸೋಷಿಯಲ್ ಸೈನ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಕರೆಂಟ್ ಕಂಟೆಂಪ್ರರಿ ಪ್ರಾಬ್ಲಮ್ಸ್. ಪ್ರಚಲಿತ ಸಮಕಾಲೀನ ಸಮಸ್ಯೆಗಳನ್ನು ತಿಳಿಯುವಲ್ಲಿ ಸಮಾಜ ವಿಜ್ಞಾನದ ಪಾತ್ರವನ್ನು ವಿವರಿಸಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.